ಭಾಳ ಖುಷಿ ಆಗ್ತಾ ಇದೆ. ಬೆಂಗಳೂರು ಇತಿಹಾಸದಲ್ಲೇ ಇಂತಹ ಒಂದು ಅತ್ಯದ್ಭುತವಾದಂತಹ ಮತ್ತು ಸುಯೋಜಿತವಾದಂತಹ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಯಾರೂ ಆಯೋಜಿಸಿರಲಿಲ್ಲ. ನಿಜವಾಗಲೂ ಕೂಡ ಈ ಕಟ್ಟಡ ಜನಸಾಮಾನ್ಯರಿಂದ ಬಹಳ ದೂರ ಉಳಿದಿತ್ತು. ನಾವೆಲ್ಲರೂ ಬಂದರೂ ಕೂಡ ಗೇಟ್ನ ಹೊರಗಡೆ ನೋಡ್ಕೊಂಡು ಭವ್ಯವಾಗಿದೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಕಟ್ಟಡವನ್ನು ದರ್ಶಿಸುವಂಥ ಅವಕಾಶವನ್ನು ಶ್ರೀಯುತ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮಾಡಿಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕೆಂದರೆ ಯಾವುದೇ ಒಂದು ಐತಿಹಾಸಿಕ ಕಟ್ಟಡ ಅದು ಸಾಮಾನ್ಯ ಜನಗಳಿಗೆ ಹತ್ತಿರ ಆದಾಗಲೇ ಅಡ್ಮಿನಿಸ್ಟ್ರೇಷನ್ ಯಾವಾಗ ಜನಸಾಮಾನ್ಯರ ಕೈಗೆ ಹತ್ತಿರ ಆಗುತ್ತೋ ಆಗ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ. ನಿಜವಾಗಲೂ ಕೂಡ ಕೃಷ್ಣ ಬೈರೇಗೌಡರ ಕಾರ್ಯವನ್ನು ಅಭಿನಂದನೀಯವಾಗಿ ನಾನು ಪ್ರಶಂಸಿಸ್ತೀನಿ. ಯಾಕೆಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇಡೀ ಕರ್ನಾಟಕ ತಿರುಗಿ ನೋಡ್ತಾ ಇದೆ. ಇಂತಹ ಶಾಸಕರು, ಇಂತಹ ಸಚಿವರು ನಮ್ಮ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಕೂಡ ಹುಟ್ಟು ಬಂದರೆ ಖಂಡಿತವಾಗಲೂ ಕೂಡ ಈ ಕರ್ನಾಟಕಕ್ಕೆ ಒಂದು ಅತ್ಯದ್ಭುತವಾದಂತಹ ಒಂದು ಸುಭದ್ರವಾದಂತಹ ಇತಿಹಾಸವನ್ನು ನಿರ್ಮಾಣ ಮಾಡಿಕೊಡ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲ. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಅಂತಕ್ಕಂಥ ಭೇದ ಇಲ್ಲ. ಯಾಕೆಂದರೆ ಎಲ್ಲ ಶಾಲೆಗಳು ಕೂಡ ಸ್ವತಂತ್ರವನ್ನು ಸಂಭ್ರಮದಿಂದ ಆಚರಿಸ್ತವೆ. ಸಾರ್ವಜನಿಕವಾದ ರಜೆ ಇದೆ. ಯಾಕೆಂದರೆ ಆ ದಿನದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ ಎಂಬ ಕಾರಣಕ್ಕೆ ಸರ್ಕಾರ ರಜೆ ಕೊಡುತ್ತೆ ವಿನಃ ಬೇರೆ ಯಾವ ಕಾರಣಕ್ಕಾಗಿ ಅಲ್ಲ. ಆದರೆ ಇವತ್ತು ಆ ಸರ್ಕಾರಿ ಶಾಲೆ ಮಕ್ಕಳಾಗಿರ್ಬೋದು, ಖಾಸಗಿ ಶಾಲೆಗಳ ಮಕ್ಕಳಾಗಿರ್ಬೋದು, ಇವತ್ತು ಸರ್ಕಾರದ ಯಾವ ಶಕ್ತಿ ಕೇಂದ್ರ ಅಂತ ಕರಿತೀವಿ ಈ ವಿಧಾನಸೌಧಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಮಕ್ಕಳಿಗೂ ಕೂಡ ಈ ದೇಶ, ಈ ನಾಡು, ಈ ನುಡಿ, ಈ ಸಂಸ್ಕೃತಿ ಜೊತೆಗೆ ನನ್ನ ಸರ್ಕಾರ ಅನ್ನುವಂತಹ ಒಂದು ಭಾವನೆ ಮೂಡುತ್ತೆ. ಆಗ ಬಹಳ ಹತ್ತಿರವಾದ ಆಪ್ಯಾಯಮಾನವಾದಂತಹ ಒಂದು ಕ್ರಿಯಾಶೀಲವಾದಂತಹ ಕಾರ್ಯವನ್ನು ಈ ಘಟನೆ ನಮಗೆ ನೆನಪಿಸ್ತಾ ಹೋಗುತ್ತೆ. ಖಂಡಿತವಾಗಲೂ, ಏಕೆಂದರೆ ಇವೆಲ್ಲವೂ ಕೂಡ ಆಗಬೇಕು. ಇಂತಹ ಕಾರ್ಯಗಳಾದಾಗಲೇ ನಿಜವಾಗಲೂ ಕೂಡ ಒಂದು ಸರ್ಕಾರ ಮನೆ ಬಾಗಿಲಿಗೆ ಬರಲಿಕ್ಕೆ ಸಾಧ್ಯ. ಜನರನ್ನು ಎಷ್ಟರ ಮಟ್ಟಿಗೆ ತನ್ನ ಹತ್ತಿರ ಬಿಟ್ಕೊಳ್ತಾರೋ ಅಷ್ಟರ ಮಟ್ಟಿಗೆ ಕೂಡ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಈ ಸರ್ಕಾರ ಏನು ಇತ್ತೀಚಿನ ಕೆಲವು ದಿನಗಳಿಂದ ಬದಲಾದಂತಹ ಈ ಕಾಲಘಟ್ಟದಲ್ಲಿ ನಿಜವಾಗಲೂ ಕೂಡ ಇಡೀ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೊಂದು ಕೂಡ ಅತ್ಯುತ್ತಮವಾದಂಥ ಹೆಜ್ಜೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯದ ಬಗ್ಗೆ ಅರಿವಿರಬೇಕು. ಆ ಫ್ರೀಡಮ್ ಹಬ್ಬ ಅನ್ನುವಂಥದ್ದೇ ನೋಡಿ, ನಾವು ಕೇವಲ ಫ್ರೀಡಮನ್ನು ಯಾರೋ ಕೊಟ್ಟರು ಯಾರೋ ಇಸ್ಕೊಂಡ್ರು ಅಂತೇಳಿ ನಾವುಗಳು ಕೂಡ ಬಾಲ್ಯದಲ್ಲಿ ರಜೆ ಕೊಟ್ಟರೆ ಖುಷಿ ಪಡ್ತಾ ಇದ್ವಿ. ಆದರೆ ಇವತ್ತು ಸ್ವಾತಂತ್ರ್ಯದ ಮಹತ್ವವನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮಗಳಿಗೂ ಸ್ವಾತಂತ್ರ್ಯ, ಗೇಟನ್ನು ದಾಟಿ ಒಳಗಡೆ ಬಂದಿದ್ದೀವಿ ಅಂದರೆ ಅದು ಕೂಡ ಸ್ವಾತಂತ್ರ್ಯವೇ. ಇವತ್ತು ಎಲ್ಲರೂ ಕೂಡ ಸ್ವಚ್ಛಂದವಾಗಿ ಹೋರಾಡ್ತಾ ಇದ್ದಾರೆ. ಇಂತಹ ದಿನಗಳು ಇಂತಹ ಮತ್ತಷ್ಟು ಯೋಜನೆಗಳು ಬರಬೇಕು. ಆಗಲೇ ಜನ ಈ ಸರ್ಕಾರವನ್ನು, ಈ ಜನಪ್ರತಿನಿಧಿಗಳನ್ನು ಗೌರವಿಸ್ತಾರೆ. ಒಂದು ಒಳ್ಳೆ ನಂಬಿಕೆ ಅಂತಕ್ಕಂಥದ್ದು ಮೂಡುತ್ತೆ. ತಮಗೂ ಸಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಡೀ ಕರ್ನಾಟಕ ಈ ಸಂಭ್ರಮವನ್ನು ಆಚರಿಸಲಿ ಮತ್ತು ಇಡೀ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಶ್ರೀಯುತ ಕೃಷ್ಣ ಬೈರೇಗೌಡ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಮೊದಲನೇದಾಗಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಚಿಕ್ಕ ವಯಸ್ಸಿಂದ ನಾವು ಬೆಳೆದಿದ್ದಾಗ ನಮ್ಮ ಸ್ಕೂಲ್ಗಳಲ್ಲಿ ಆರ್ಗನೈಸ್ ಮಾಡಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊ ಬೆಳೆದಿದ್ವಿ ನಾವು. ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ನಮ್ಮದು ಏನು ಪ್ರತಿಯೊಂದು ಇಡೀ ರಾಜ್ಯದ್ದು ಡಿಸಿಷನ್ ತಗೊಳ್ಳುವಂಥದ್ದು ವಿಧಾನಸೌಧದಲ್ಲಿ. ಈ ವರ್ಷ 80ನೇ ವರ್ಷಕ್ಕೆ ಫಸ್ಟ್ ಟೈಮ್ ಈ ಥರ ಫ್ರೀಡಮ್ ಹಬ್ಬ ಅಂತ ಆರ್ಗನೈಸ್ ಮಾಡಿದ್ದಾರೆ. ಅದು QR ಟಿಕೆಟ್ ಆಗಿರ್ಬೋದು, ಅಲ್ಲಿ ಫ್ರಿಸ್ಕಿಂಗ್ ಆಗಿ ಒಳಗಡೆ ಬರೋದಾಗಿರ್ಬೋದು, ಇದನ್ನೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಮಗೆ ಫ್ರೀಡಮ್ ಫೈಟರ್ಸ್ ಅಂತ ಬಂದಾಗ ಫಸ್ಟೇ ಬರೋದು ಮೇಯ್ನ್ ಲೀಡರ್ಸ್ ಅಷ್ಟೇ. ಈಗ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅಲ್ಲಿ. ಇಲ್ಲಿ ನೀವು ಡಿಸ್ಟಿಕ್ ವೈಸ್ ನಮ್ಮ ಕರ್ನಾಟಕದಲ್ಲಿ ಏನು 31 ಜಿಲ್ಲೆಗಳಿದೆ. ಆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಒಂದೊಂದು ಇನ್ಸಿಡೆಂಟ್ ಆಗಿತ್ತು. ಅಲ್ಲಿ ಪ್ರತಿಯೊಬ್ಬರು ನಾಯಕರಿದ್ದರು. ಈಸೂರಿನ ದುರಂತ ಆಗಿರ್ಬೋದು, ಧ್ವಜ ಸತ್ಯಾಗ್ರಹ ಆಗಿರ್ಬೋದು, ರಾಣಿ ಅಬ್ಬಕ್ಕ ಅವರಾಗಿರ್ಬೋದು, ದಕ್ಷಿಣ ಕನ್ನಡ ಬಂದರೆ ನರಗುಂದ ಸತ್ಯಾಗ್ರಹ, ಆ ಥರ ಉತ್ತರ ಕರ್ನಾಟಕದಲ್ಲೂ ತುಂಬ ಇನ್ಸಿಡೆಂಟ್ ಆಗಿದೆ. ತುಂಬ ಹೋರಾಟಗಾರರೆಲ್ಲ ಇದ್ದರು. ಅವ್ರನ್ನೆಲ್ಲ ನೋಡೋಕ್ಕೆ ಸಿಕ್ತು ಇಲ್ಲಿ. ಅವರೆಲ್ಲ ವೇಷ ಹಾಕ್ಕೊಂಡು ಅದ್ರದ್ದು ಅವ್ರು ಮಾತಾಡ್ತಾ ಇದ್ದಿದ್ದು ಅವ್ರ ಜಿಲ್ಲೆಗೋಸ್ಕರ, ಇಡೀ ನಮ್ಮ ರಾಜ್ಯಕ್ಕೋಸ್ಕರ, ಇಡೀ ಬ್ರಿಟಿಷರ ವಿರುದ್ಧ ಯಾವ ಥರ ಹೋರಾಟ ಮಾಡಿದ್ರು ಆ ಥರ ಇತ್ತು. ಮತ್ತು ಅಲ್ಲಿ ಅವ್ರದ್ದು ಪರ್ಟಿಕ್ಯುಲರ್ಗೆ ಅವ್ರ ಡಿಸ್ಟಿಕ್ದು ಏನು ಫುಡ್ ಇದೆ ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದು ಇಷ್ಟ ಆಯಿತು. ಮತ್ತು ಕಾಮನ್ ಪೀಪಲ್ಗೆ ಸುಲಭವಾಗಿ ವಿಧಾನಸೌಧಕ್ಕೆ ಎಂಟ್ರಿ ಇರಲ್ಲ, ಗೇಟ್ ಹೊರಗಡೆನೇ ಕಳಿಸ್ಬಿಡ್ತಾರೆ. ಇಂಥ ಸ್ಪೆಷಲ್ ಇವೆಂಟ್ ದಿನ ಒಳಗಡೆಗೆ ಬಂದು ವಿಧಾನಸೌಧದಲ್ಲಿ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದೇ ರೀತಿ ಏನಾದರೂ ಸ್ಪೆಷಲ್ ಇವೆಂಟ್ ರಿಪಬ್ಲಿಕ್ ಡೇ ಆಗಿರ್ಬೋದು, ಡೆಮೋಕ್ರಸಿ ಡೇ ಮತ್ತು ಕಾನ್ಸ್ಟಿಟ್ಯೂಷನ್ ಡೇಯಲ್ಲೂ ಕೂಡ ಇದೇ ರೀತಿ ಆರ್ಗನೈಸ್ ಮಾಡಿ ಕಾಮನ್ ಪೀಪಲ್ಗೂ ಒಳಗಡೆ ಬಿಡೋದ್ರಿಂದ ನಾವು ಸೆಷನಲ್ಲಿ ಏನು ನಡೆಯುತ್ತೆ ಇಡೀ ರಾಜ್ಯದ ಡಿಸಿಷನ್ ತಗೊಳ್ಳೋದೇ ಇಲ್ಲಿ ಮುಖ್ಯಮಂತ್ರಿಗಳೇ ಅವರು ಹೆಡ್ಡಿದ್ದಂಗೆ. ಅವನು ಇಲ್ಲಿ ನೋಡೋದಕ್ಕಾಗುತ್ತೆ ಅವ್ರು ಯಾವ ಥರ ಕೂತ್ಕೊಂಡು ಡಿಸಿಷನ್ ಮಾಡ್ತಾರೆ ಅಂತ. ಗ್ಯಾಲರಿಲಿ ಕೂತ್ಕೊಂಡು ಅದನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಈಗ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ಇಂಡಿಯಾ ಇನ್ನೂ ಡೆವಲಪ್ಮೆಂಟಲ್ಲಿ ಕಾಣ್ತಾ ಇದೆ. ಇದೇ ರೀತಿ ಹೆಚ್ಚು ಡೆವಲಪ್ ಆಗಿ ಇಂಡಿಯಾ ಎಲ್ಲರಿಗಿಂತ ನಂಬರ್ 1 ಬರಲಿ ಅಂತ ಕೇಳ್ಕೊಳ್ತೀವಿ. Asim, I'm from Khagadia, Bihar. We all are from Khagadia, Bihar.
So we are representing Bihar in Karnataka right now, and I'm very happy that I've been here for a long time, like for 1 year. So I've never been in like inside of that Vidhan Sabha. So it's my first time, and I appreciate the like contribution of the government. ಸಕಲರಿಗೂ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳೊಂದಿಗೆ ನಮ್ಮ ಹೆಮ್ಮೆಯ ರಾಜಧಾನಿ ಬೆಂಗಳೂರಿನ ಈ ವಿಧಾನಸೌಧದ ಮುಂದೆ ಇವತ್ತು ಫ್ರೀಡಮ್ ಹಬ್ಬ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಸ್ವಾತಂತ್ರ್ಯ ಸೇನಾನಿಗಳು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಒಂದು ಕಷ್ಟ ನಷ್ಟ ಹೋರಾಟದ ಕಿಚ್ಚದೆ ಮಾತುಗಳನ್ನು ಕೇಳಿ ನಾವು ತುಂಬ ಸಂತೋಷ ಆಗ್ತಾ ಇದೆ. ಶೌರ್ಯ ಸಾಹಸದ ಒಂದು ಧೈರ್ಯ ಸ್ಫೂರ್ತಿ ಬರ್ತಾ ಇದೆ. ಮುಂದೆ ಈ ಸ್ವಾತಂತ್ರ್ಯ ಸಂಗ್ರಾಮ ಹೆಂಗೆ ಆಗಿದೆಯೋ ಹಾಗೆಯೇ ರೈತ ಸಂಗ್ರಾಮ ಆಗಬೇಕು. ಇಲ್ಲಿ ಬಡವರ ಸಂಗ್ರಾಮ, ರೈತ ಚಳುವಳಿ ಪ್ರಾರಂಭಗೊಳ್ಳಬೇಕು. ಅದಕ್ಕೆ ಮುಂಬರುವ ದಿನಗಳಲ್ಲಿ ವಿಧಾನಸೌಧದಲ್ಲಿ ಒಂದು ರೈತರ ಪರವಾದಂಥ ಯೋಜನೆಗಳು, ಜಲ ನೆಲ ಪರಿಸರ ಸಂರಕ್ಷಣೆ ಆಗಲಿ ಮತ್ತು ನಮ್ಮ ನಾಡಿನ ಅಸ್ಮಿತೆ ಇನ್ನಷ್ಟು ಬೆಳೆಯಲಿ, ಗೋದಾವರಿಯಿಂದ ಕಾವೇರಿಯವರೆಗೆ ಹಬ್ಬಲಿ ಅಂತೇಳಿ ಕೇಳಿಕೊಳ್ಳುತ್ತಾ, ಶ್ರೀಶೈಲ ಆಳೂರ, ವಿಜಯಪುರ ಜಿಲ್ಲೆ, ಚಡ್ಚಣ ತಾಲೂಕು, ಗೋಡ್ಯಾಳ ಗ್ರಾಮ. ನಾವು ಸಣ್ಣ ಹಳ್ಳಿ ಗೋಡ್ಯಾಳ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷ ಫ್ರೀಡಮ್ ಹಬ್ಬ ನೋಡಲು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಇಂಥ ಕಾರ್ಯಕ್ರಮಗಳನ್ನು ಬೆಳಗಾವಿ ಸುವರ್ಣಸೌಧದವರೆಗೆ ಕೊಂಡೊಯ್ಯಲಿ ಮತ್ತು ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಕೂಡ ಮಾಡಲಿ, ಹಳ್ಳಿಗಳ ಮಕ್ಕಳಿಗೆ ಸಿಗಲಿ ಅಂತೇಳಿ ಕೇಳಿಕೊಳ್ಳುತ್ತಾ ಧನ್ಯವಾದಗಳೊಂದಿಗೆ ಸರ್ಕಾರ